ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಶೇಂಗಾ ಚಿಕ್ಕಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಶೇಂಗಾ ಚಿಕ್ಕಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಶೇಂಗಾ ಮತ್ತು ಬೆಲ್ಲ. ನಾನು ಇಲ್ಲಿ ಅರ್ಧ kg ಶೇಂಗಾ ತಗೊಂಡು ಪಳಕ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ kgಯಲ್ಲಿ ಸ್ವಲ್ಪ ಬೆಲ್ಲವನ್ನು ತೆಗೆದು ಒಂದು ಸ್ವಲ್ಪ ಬೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಇಷ್ಟು ಹಾಕೋತಾ ಇದ್ದೀನಿ. ಇದಕ್ಕೆ ನೋಡಿ, ಇಷ್ಟು ಬೆಲ್ಲ ಸಾಕಾಗುತ್ತೆ. ನೋಡಿ, ಒಂದು ಪಾತ್ರೆ ಇಟ್ಕೊಳ್ಳೋಣ. ಅದಕ್ಕೆ ಈಗ ಸ್ವಲ್ಪ ಇದು ಪುಡಿ ಮಾಡ್ಕೊಂಡಿರೋ ಬೆಲ್ಲ ಹಾಕ್ಕೊಳ್ಳಿ. ನೆಕ್ಸ್ಟು ಇದಕ್ಕೆ ಬೆಲ್ಲ ಕರಗುವಷ್ಟು ನಾವು ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಇದನ್ನೆಲ್ಲ ಕೈಯಾಡಿಸ್ಕೊಳ್ಳೋಣ. ಶೇಂಗಾ ಚಿಕ್ಕಿ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಕೂಡ ಸ್ನ್ಯಾಕ್ಸಕ್ಕೆ, ಆಮೇಲೆ ಸ್ಕೂಲ್ದಿಂದ ಬರೋಣ ಸಾಯಂಕಾಲ ಶೇಂಗಾ ಚಿಕ್ಕಿ ಒಂದು 2 ಪೀಸ್ ಕೊಟ್ಟರೆ ತಗೊಂಡು ಆಟ ಆಡೋಕ್ಕೆ ಹೋಗ್ತವೆ ಮಕ್ಕಳು. ಈಗ ನೋಡಿ, ಇದನ್ನು ಕೈಯಾಡಿಸ್ಕೊಳ್ಳೋಣ. ನೋಡಿ, ಈ ಹದಕ್ಕೆ ಪಾಕ ಬರ್ತಾ ಇದೆ. ಪಾಕ ಬರೋವರೆಗೂ ಸ್ವಲ್ಪ ಕೈಯಾಡಿಸ್ಕೊಳ್ಳಿ, ಬಿಟ್ಟರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ನೋಡಿ, ಈಗ ಒಂದು ಬಟ್ಲಲ್ಲಿ ನೀರು ಹಾಕ್ಕೊಂಡು ಪಾಕ ಬಂದಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಪಾಕ ಗಟ್ಟಿಯಾಗಿ ಸ್ವಲ್ಪ ಉಂಡೆ ಟೈಪ್ ಆಗಬೇಕು. ಆಗ ನಮಗೆ ಪಾಕ ಬಂದಿದೆ ಅಂತ ತಿಳ್ಕೋಬೇಕು. ನೋಡಿ, ಈ ಹದಕ್ಕೆ ಪಾಕ ಬಂದರೆ ಶೇಂಗಾ ಚಿಕ್ಕಿ ಮಾಡೋಕ್ಕೆ ಸಾಕು. ಈಗ ಶೇಂಗಾ ಹಾಕ್ಕೊಳ್ಳೋಣ. ನೋಡಿ, ಈಗ ಇದನ್ನು ಚೆನ್ನಾಗಿ ಕೈಯಾಡಿಸ್ಕೊಂಡು ಇದು ಗಟ್ಟಿ ಆಗೋದ್ರೊಳಗೆ ಪಾತ್ರೆಗೆ ಹಾಕ್ಕೋಬೇಕು. ಈಗ ನೋಡಿ, ಇದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಸ್ವಲ್ಪ ತಿರುಗಾಡೋಕ್ಕೆ ಸ್ವಲ್ಪ ಇದು ಆಗುತ್ತೆ. ನೋಡಿ, ಇಲ್ಲಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಸವರ್ಕೊಂಡಿದ್ದೀನಿ. ಇದಕ್ಕೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಎಲ್ಲ ಕಡೆ ಹರಡ್ಕೋಬೇಕು. ನೋಡಿ, ಈಗ ಒಂದು 5 ಮಿನಿಟ್ ಆದಮೇಲೆ ನಾವು ಇದನ್ನು ಸ್ವಲ್ಪ ಬಿಸಿ ಇರುವಾಗಲೇ ಕಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಗಟ್ಟಿ ಆದರೆ ಇದು ಕಟ್ ಮಾಡೋಕ್ಕೆ ಬರಲ್ಲ ಫ್ರೆಂಡ್ಸ್. ನೋಡಿ, ಇದನ್ನು ಸಾವಕಾಶಿಗೆ ಕಟ್ ಮಾಡ್ಕೋಬೇಕು. ಇಲ್ಲ ಅಂದರೆ ಚಿಕ್ಕಿ ಎಲ್ಲ ಹರಡ್ಕೊಂಡ್ಬಿಡುತ್ತೆ. ಬಿಸಿ ಇರುವಾಗಲೇ ಇದನ್ನು ನಾವು ಕಟ್ ಮಾಡಿ ಇಟ್ಕೋಬೇಕು. ಇದು ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ನೋಡಿ, ಇದನ್ನು ಎಲ್ಲ ಕರ್ದಂಟು ಆಕಾರ ಕಟ್ ಮಾಡಿಕೊಂಡು ಸ್ವಲ್ಪ ಆರಲಿಕ್ಕೆ ಬಿಡಬೇಕು. ಆರಲಿಕ್ಕೆ ಬಿಟ್ಟ ಕೂಡಲೇ ಆಮೇಲೆ ಇದನ್ನು ಆರ್ದು ಅಂದರೆ ಇದನ್ನು ಹಾಗೆ ನಾವು ತಗೊಳಕ್ಕೆ ತುಂಬ ಈಜಿ ಆಗುತ್ತೆ. ನೋಡಿ, ಈಗ ಎಲ್ಲ ಕಟ್ ಮಾಡಿದ್ದಾಗಿದೆ. ಇನ್ನೊಂದು ಚೂರು ಇಲ್ಲಿ ಹರಡಿಕೊಂಡಿದೆ. ಇದನ್ನು ಬಿಡಿಸ್ಕೊಳ್ಳೋಣ. ಸ್ವಲ್ಪ ಗಟ್ಟಿಯಾಗಿರುತ್ತೆ. ಸ್ವಲ್ಪ ಕಟ್ ಮಾಡೋಕ್ಕೆ ಸ್ವಲ್ಪ ಇದು ಆಗುತ್ತೆ. ನೋಡಿ, ಈಗ ಶೇಂಗಾ ಚಿಕ್ಕಿ ತಿನ್ನಲಿಕ್ಕೆ ರೆಡಿಯಾಗಿದೆ. ಇನ್ನೂ ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಸೊ ನೋಡಿ, ಇದು ಆರಿದ ಕೂಡಲೇ
ಚಿಕ್ಕಿ ಹೇಗೆ ಬಂದಿವೆ ಅಂತ ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ಶೇಂಗಾ ಚಿಕ್ಕಿ. ಬಾಯಿಗೆ ಹಾಕಿ ಕೂಡಲೇ ಕುರುಮ್ ಕುರುಮ್ ಅಂತ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.